ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆಯನ್ನು ಕಲಿಯೋದಕ್ಕೆ. ಇವತ್ತಿನ ಶ್ಲೋಕ ಏನು, ಅದರ ಅರ್ಥ ಏನು, ನಾವಿವತ್ತು ಯಾವ ವಿಶೇಷವಾದಂಥ ವಿಷಯಗಳನ್ನ ಕಲಿತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಗೀತಾಸು ಗೀತಾ ಕರ್ತವ್ಯ ಕೀಮನ್ಯಹೇ ಶಾಸ್ತ್ರ ವಿಸ್ತರ್ಯಹೇ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾನಿ ದ್ವಿನಿಃ ಶ್ರುತ. ಶ್ಲೋಕದ ಅರ್ಥ ಏನು ಅಂತಂದರೆ, ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರೋದ್ರಿಂದ ನಾವು ಬೇರೆ ಯಾವ ವೈದಿಕ ಸಾಹಿತ್ಯವನ್ನು ಓದುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಗಮನವಿಟ್ಟು ಪ್ರತಿದಿನ ನಾವು ಭಗವದ್ಗೀತೆಯನ್ನು ಓದುವುದು ಅಥವಾ ಕೇಳುವುದನ್ನು ಮಾಡಿದ್ರೆ ಸಾಕು, ನಮ್ಮ ಜೀವನ ಪರಿಪೂರ್ಣ ಆಗುತ್ತದೆ. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಈ ಐಹಿಕ ಜಗತ್ತಿನಲ್ಲಿ ಬದುಕ್ತಿರೋರಿಗೆ ಅದರ ಓದುವಂಥ ಆಸಕ್ತಿ, ಸಮಯ ಇಲ್ಲ, ಅದು ಸಾಧ್ಯವಾಗ್ತಿಲ್ಲ. ಅದಕ್ಕಾಗಿ ಎಲ್ಲ ವೈದಿಕ ಸಾಹಿತ್ಯಗಳನ್ನು ಓದೋದ್ರ ಬದಲು ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಓದಿದ್ರೆ ಸಾಕು. ಯಾಕಂತಂದರೆ ಅದರ ವಿಶೇಷ ಕಾರಣ ಏನು ಅಂತಂದರೆ, ಇದನ್ನು ಹೇಳಿರೋದೇ ಆ ದೇವೋತ್ತಮ ಪರಮ ಪುರುಷ ಆಗಿರೋದ್ರಿಂದ. ಹಾಗೆ ನಮ್ಮ ಮುಂದಿನ ಶ್ಲೋಕ ಯಾವುದು ಅಂತ ನೋಡೋಣ. ಸರ್ವೋಪನಿಷದೋ ಗಾವೋದೋದ್ಗ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ಧೂಗ್ಧದಂ ಗೀತಾಮೃತಂ ಮಹತ್. ಅಂತಂದರೆ ಭಗವದ್ಗೀತೆಯು ಗೀತೋಪನಿಷತ್ತು ಎಲ್ಲ ಉಪನಿಷತ್ತುಗಳ ಒಂದು ಸಾರ. ಅದು ಗೋವಿನಂತಿದೆ. ಹಾಗೆ ಗೋಪಾಲನಂದನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಒಂದು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು ಹಾಗೂ ಪರಮ ಭಕ್ತರು ಈ ಹಾಲಿನ ಅಮೃತವನ್ನು ಕುಡಿಯುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಭಗವದ್ಗೀತೆಯ ಹಾಲನ್ನು ಕುಡಿತಿದ್ದಾರೆ ಅಮೃತದ ರೀತಿ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮ ಮುಂದಿನ ಶ್ಲೋಕ ಯಾವುದು? ಏಕೋ ಮನಸ್ತ್ರಸ್ಯ ನಾಮಾನಿ ಯಾನಿ ಕರ್ಮಪ್ಯೇಕಂ ತಸ್ಯ ದೈವಸ್ಯ ಸೇವಾ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಇಂದಿನ ದಿನದಲ್ಲಿ ಜನರು ಧರ್ಮ, ಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಈಗಿನ ಜನ್ರೇಷನ್ ಹೇಗೆ, ಧರ್ಮ ಒಂದೇ ಇರಬೇಕು, ದೇವರು ಒಬ್ಬನೇ ಇರಬೇಕು, ಹಾಗೆ ನಾವು ಪೂಜೆ ಮಾಡೋಂಥ ಪೂಜೆ ಕಾರ್ಯ ಎಲ್ಲವೂ ಒಂದೇ ಇರಬೇಕು ಅಂತ ಈಗಿನ ಜನರು ಹಂಬಲಿಸುತ್ತಿದ್ದಾರೆ. ಆದ್ದರಿಂದ ಏಕಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಧರ್ಮ ಗ್ರಂಥ, ಅದು ಭಗವದ್ಗೀತೆ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ ಅಂತಂದರೆ ಇಡೀ ಜಗತ್ತಿಗೆ ಒಬ್ಬನೇ ದೇವರು, ಅದು ಶ್ರೀಕೃಷ್ಣ ಇರಲಿ ಅಂತ ಹೇಳ್ತಿದ್ದಾರೆ. ಏಕೋ ಮಂತ್ರ ತಸ್ಯ ನಾಮಾನಿ ಅಂತಂದರೆ ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ. ಅದೇ ಪ್ರಾರ್ಥನೆ ಸಂಕೀರ್ಣತೆ ಅದು ಯಾವುದು ಅಂತಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಿದ್ದಾರೆ. ಕರ್ಮಾಪಿ ಏಕಂ ತಸ್ಯ ದೈವಸ್ಯಾತ್ ಸೇವಾ. ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆಯೇ ಆಗಿರಲಿ ಅಂತ ಹೇಳ್ತಿದ್ದಾರೆ. ಏವಂ ಪರಂ ಪರಮಾತ್ಮಂ ಇವಂ ರಾಜಶ್ರಯೋ ವಿದುಹ. ಈ ಭಗವದ್ಗೀತೆಯ ಯಥಾರೂಪವು ಇಷ್ಟು ಗುರುಗಳ ಪಾರಂಪರೆಯಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾಳಿನ ಸಂಚಿಕೆಯಲ್ಲಿ ನಾವು ಅಧ್ಯಯನಗಳಿಂದ ಶುರು ಮಾಡೋಣ. ಭಗವದ್ಗೀತೆಯ ಅಧ್ಯಾಯಗಳಿಂದ ಶುರು ಮಾಡಿ, ಹಾಗೆ ನಮ್ಮ ಲೈಫಲ್ಲಿ ನಾವು ಪ್ರತಿಯೊಂದು ಸಿಚುವೇಶನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಹೇಗೆ ನಾವು ಫೇಸ್ ಮಾಡಬೇಕು, ಭಗವಂತನನ್ನು ನಾವು ಹೇಗೆ ಎಲ್ಲದರಲ್ಲೂ ನಮ್ಮ ಮನಸ್ಸು ತುಂಬ, ನಮ್ಮ ಹೃದಯದಲ್ಲಿ ನಮ್ಮೊಳಗಡೆ ಪರಮಾತ್ಮ ಇದ್ದಾನೆ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡು ಲೈಫನ್ನು ಹೇಗೆ ನಾವು ಈಸಿಯಾಗಿ, ಸಿಂಪಲ್ಲಾಗಿ, ಹಾರ್ಟ್ಫುಲ್ಲಾಗಿ ಹೇಗೆ ಲೈಫನ್ನು ಲೀಡ್ ಮಾಡಬೇಕು ಅಂತ ಮುಂದಿನ ಸಂಚಿಕೆಗಳಲ್ಲಿ ಓದೋಣ. ಇವತ್ತಿನ ವಿಡಿಯೋ ನಿಮಗಿಷ್ಟ ಆಯಿತು ಅಂತಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವೇನು ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರಿಗೂ ಈ ವಿಷಯನ ಶೇರ್ ಮಾಡಬೇಕು ಅಂತ ನಿಮಗನ್ಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.